ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ದೃಢಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವೂ ನೀನು. ಒಡನಾಡುತ್ತಲೇ ಇರುವೆನು ನಾನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ. ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. 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 ಓಂ ಶಾಂತಿ. ಇಂದಿನ ದಿನಾಂಕ 19/7/2026. ಪ್ರಾರ್ಥ ಮುರುಳಿ ಅವ್ಯಕ್ಟ್ ಬಾಪ್ ದಾದಾ ರಿವೈಸ್ 18/1/2011 ಮಧುಬನ. ಬ್ರಹ್ಮ ತಂದೆಯ ಸಮಾನ ಜೀವನದಲ್ಲಿರುತ್ತ ಜೀವನ್ಮುಕ್ತ ಸ್ಥಿತಿಯ ಮಜಾ ತೆಗೆದುಕೊಳ್ಳಿ. ಸ್ನೇಹದ ಉಡುಗೊರೆ ಮನ್ಜೀತ್ ಜಗಜ್ಜೀತ್ ಆಗಿ ಕೊಡಿ. ಇಂದಿನ ದಿನ ವಿಶೇಷವಾಗಿ ಬ್ರಹ್ಮ ತಂದೆಯ ಅವ್ಯಕ್ತರಾಗಿರುವ ಸ್ಮೃತಿ ದಿನವಾಗಿದೆ. ಎಲ್ಲ ಮಕ್ಕಳ ನಯನಗಳಲ್ಲಿ ಬ್ರಹ್ಮ ತಂದೆಯ ಸ್ನೇಹ ಸಮಾವೇಶವಾಗಿದೆ. ಇಂದು 4 ಗಂಟೆಗಿಂತಲೂ ಮೊದಲು ಮಕ್ಕಳ ಸ್ನೇಹ ವತನದಲ್ಲಿ ತಲುಪಿತು. ಬ್ರಹ್ಮ ತಂದೆಯೊಂದಿಗೆ ಮಿಲನ ಮಾಡಲು ಮತ್ತು ಸ್ನೇಹದ ತಮ್ಮ ಹೃದಯದ ಸ್ನೇಹದ ಚಿಹ್ನೆಗಳು ಮಾಲೆಗಳು ಬ್ರಹ್ಮ ತಂದೆಯ ಬಳಿ ತಲುಪಿಬಿಟ್ಟಿತು. ಪ್ರತಿಯೊಂದು ಮಾಲೆಯ ಸುಗಂಧದಲ್ಲಿ ಮಕ್ಕಳ ಸ್ನೇಹ ಸಮಾವೇಶವಾಗಿತ್ತು. ಪ್ರತಿಯೊಂದು ಮಗುವಿನ ನಯನ ಮತ್ತು ಮುಗುಳ್ನಗೆಗೆ ಹೃದಯದ ಮಾತುಗಳನ್ನು
ಹೇಳುತ್ತಿದ್ದವು. ಬ್ರಹ್ಮ ತಂದೆಯೂ ಸಹ ಪ್ರತಿಯೊಬ್ಬರಿಗೆ ಸ್ನೇಹದ ರಿಟರ್ನ್ ಕೊಡುತ್ತಿದ್ದರು. ತಂದೆಯೂ ನೋಡುತ್ತಿದ್ದಾರೆ. ಈಗಲೂ ಸಹ ಪ್ರತಿಯೊಂದು ಮಗು ನಯನಗಳ ಭಾಷೆಯಲ್ಲಿ ತಮ್ಮ ಹೃದಯದ ಸ್ನೇಹ ಕೊಡುತ್ತಿದ್ದಾರೆ. ಏಕೆಂದರೆ ಈ ಪರಮಾತ್ಮನ ಸ್ನೇಹ ಪ್ರತಿಯೊಂದು ಮಗುವನ್ನು ಸಹಜವಾಗಿ ತಂದೆಯ ಮಕ್ಕಳನ್ನಾಗಿ ಮಾಡುವಂಥದ್ದಾಗಿದೆ. ಈ ಅಲೌಕಿಕ ಸ್ನೇಹ ನನ್ನ ಬಾಬನ ಅನುಭವದಿಂದ ತನ್ನವರನ್ನಾಗಿ ಮಾಡಿಕೊಳ್ಳುವುದಾಗಿದೆ. ಈ ಸ್ನೇಹ ತಂದೆಯ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡುವುದಾಗಿದೆ. ಏಕೆಂದರೆ ಮಕ್ಕಳು ನನ್ನ ಬಾಬಾ ಎಂದು ಹೇಳಿದರು. ಅಂದ ಮೇಲೆ ನನ್ನ ಬಾಬಾ ಹೇಳುವುದು ಮತ್ತು ಸರ್ವ ಖಜಾನೆಗಳ ಮಾಲೀಕರಾಗುವುದು. ಈ ಸ್ನೇಹ ದೇಹದ ಬಾಣವನ್ನು ಸೆಕೆಂಡಿನಲ್ಲಿ ಮರೆಸಿ ದೇಹಿ ಅಭಿಮಾನಿಯನ್ನಾಗಿ ಮಾಡಿಬಿಡುತ್ತದೆ. ಆತ್ಮನಿಗೆ ತಂದೆಯ ವಿನಃ ಮತ್ತೇನೂ ಆಕರ್ಷಣೆ ಮಾಡುವುದಿಲ್ಲ. ಈ ದಿನದ ಬಹಳ ಮಹತ್ವಿಕೆ ಇದೆ. ಕೇವಲ ಸ್ಮೃತಿ ದಿವಸವೇ ಅಲ್ಲ, ಆದರೆ ಸಮರ್ಥಿ ದಿವಸವಾಗಿದೆ. ಏಕೆಂದರೆ ಈ ದಿನ ಬಾಬಾರವರು ಮಕ್ಕಳಿಗೆ ವಿಶ್ವ ಸೇವೆಗಾಗಿ ಸ್ವಯಂ ಮಾಡುವಂಥವರಾಗಿ ಮಕ್ಕಳನ್ನು ಮಾಡುವವರನ್ನಾಗಿ ಮಾಡುವ ತಿಲಕವನ್ನು ಕೊಟ್ಟರು. ತಂದೆಯನ್ನು ಮಕ್ಕಳು ಪ್ರತ್ಯಕ್ಷ ಸನ್ಶೋಸ್ ಫಾದರ್ ಮಾಡುವ ಕರಣ್ ಹಾರ್ ನಿಮಿತ್ತ ಮಾಡಿದ್ದರು. ಸೇವೆಯಲ್ಲಿ ಸಫಲತೆಯ ಸಾಧನವಾಗಿ ಸ್ವಯಂ ಮಾಡಿಸುವವರಾದರು ಮತ್ತು ಮಕ್ಕಳನ್ನು ಮಾಡುವವರನ್ನಾಗಿ ಮಾಡಿದರು. ಏಕೆಂದರೆ ಸೇವೆಯಲ್ಲಿ ಸಫಲತೆಯ ಸಾಧನವಾಗಿದೆ. ನಾನು ಈ ಸ್ಮೃತಿ ಅಥವಾ ಈ ಸ್ಥಿತಿಯ ಬಹಳ ಅವಶ್ಯಕತೆ ಇದೆ. ಏಕೆಂದರೆ 63 ಜನ್ಮಗಳ ಸ್ಮೃತಿ ನಾನು ಎಂಬುದು ದೇಹಾಭಿಮಾನದಲ್ಲಿ ತೆಗೆದುಕೊಂಡು ಬರುತ್ತದೆ. ಮಾಡಿಸುವವರು ಮಾಡಿಸುತ್ತಿದ್ದಾರೆ. ನಾನು ನಿಮಿತ್ತ ಮಾಡುವವನಾಗಿದ್ದೇನೆ. ಈ ಸ್ಮೃತಿಯಿಂದಲೇ ತಮ್ಮನ್ನು ನಿಮಿತ್ತರೆಂದು ತಿಳಿಯುವುದರಿಂದ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆ. ಮಕ್ಕಳನ್ನು ಇದಕ್ಕಾಗಿಯೇ ಮಾಡುವವರನ್ನಾಗಿ ಮಾಡಿದ್ದರು. ಸ್ವಯಂ ಮಾಡಿಸುವವರಾದರು. ಮಾಡುವುದರಲ್ಲಿ ಸ್ವತಃವಾಗಿಯೇ ನಿಮಿತ್ತರಾಗಿದ್ದೀರಿ. ನಿರ್ಮಾಣ ಆಗಿಬಿಡುತ್ತೀರಿ. ಈಗಲೂ ಸಹ ಬಾಪ್ತಾದ ಮಕ್ಕಳನ್ನು ಸೇವೆಯಲ್ಲಿ ನಿಮಿತ್ತರಾಗಿ ಮಾಡುವ ಕಾರಣ ತಂದೆಯು ನೋಡಿದರು. ಯಾರು ಸೇವಾದಾರಿಗಳಾಗಿದ್ದಾರೆ ಅವರ ಮಸ್ತಕದಲ್ಲಿ ಸೇವೆಯ ಫಲವಾಗಿ ನಕ್ಷತ್ರ ಹೊಳೆಯುತ್ತಾ ಇದೆ. ಮೆಜಾರಿಟಿ ಮಕ್ಕಳ ಸೇವೆಯನ್ನು ನೋಡಿ ಬಾಪ್ತಾದ ಖುಷಿಯಾಗಿದ್ದಾರೆ. ಆದ್ದರಿಂದ ಇಂತಹ ಮಕ್ಕಳಿಗೆ ವಿಶೇಷವಾಗಿ ಬ್ರಹ್ಮ ತಂದೆ ವಾವ್ ಮಕ್ಕಳೇ ವಾವ್ ಎಂದು ಹೇಳಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಬ್ರಹ್ಮ ತಂದೆಗೆ ವಿಶೇಷವಾಗಿ ಖುಷಿಯೂ ಆಗುತ್ತಾ ಇದೆ ಮತ್ತು ಮುಂದೆಯೂ ಸಹ ಸೇವೆಗೆ ನಿಮಿತ್ತರಾಗಿ ಮುಂದುವರೆಸುವುದಕ್ಕಾಗಿ ಶುಭಾಶಯಗಳನ್ನು ಕೊಡುತ್ತಾ ಇದ್ದೇವೆ. ಈಗಲೂ ಸಹ ಬ್ರಹ್ಮ ತಂದೆ ಮಕ್ಕಳನ್ನು ತನ್ನ ಸಮಾನ ಫರಿಷ್ಠಾ ಸ್ಥಿತಿಯಲ್ಲಿ ಇರುವುದಕ್ಕಾಗಿ ಸೂಚನೆ ಕೊಡುತ್ತಾ ಇದ್ದಾರೆ. ಬಾಪ್ ದಾದಾರವರು ನೋಡಿದ್ದಾರೆ. ಮಕ್ಕಳ ಅಟೆನ್ಷನ್ ಇದೆ. ಏನೆಂದರೆ ಸದಾ ಹೇಗೆ ಬ್ರಹ್ಮ ತಂದೆ ಜೀವನದಲ್ಲಿರುತ್ತಾ ಜೀವನ ಮುಕ್ತರಾಗಿದ್ದರು. ಇಷ್ಟು ಜವಾಬ್ದಾರಿ ಇದ್ದರೂ ಇಷ್ಟು ದೊಡ್ಡ ಪರಿವಾರವನ್ನು ಸಂಭಾಲನೆ ಮಾಡುವುದು, ಎಲ್ಲರನ್ನೂ ಯೋಗಿ ಜೀವನದವರನ್ನಾಗಿ ಮಾಡುವುದು, ಇಷ್ಟು ಸೇವೆಯ ಜವಾಬ್ದಾರಿಯನ್ನು ಸಂಭಾಲನೆ ಮಾಡುವುದು, ಸೇವೆಯಲ್ಲಿ ಸದಾ ಮುಂದುವರೆಸುವುದು, ಎಲ್ಲ ಜವಾಬ್ದಾರಿಗಳಿದ್ದರೂ ಸಹ ಜೀವನ್ಮುಕ್ತದ ಮಜದಲ್ಲಿದ್ದರು. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮನ ಆಸನವಾಗಿ ಕಮಲಾಸನವನ್ನು ತೋರಿಸಲಾಗಿದೆ. ಜೀವನ್ಮುಕ್ತರಾಗಿ ಈಗ ಜೀವನ್ಮುಕ್ತದ ಮಜಾ ಪಡೆದುಕೊಂಡರು ಮತ್ತು ತಾವೆಲ್ಲ ಮಕ್ಕಳನ್ನು ಸಹ ಅದೇ ರೀತಿ ಮಾಡಿದ್ದರು. ಈಗಲೂ ಸಹ ತಾವು ಮಕ್ಕಳಿಗೆ ಫರಿಷ್ಠಾ ಆಗುವುದಕ್ಕೆ ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸಿ ತಮ್ಮ ಸಮಾನ ಮಾಡಿಕೊಳ್ಳಲು ಬಯಸುತ್ತಿದ್ದಾರೆ. ಬಾಪ್ ದಾದಾರವರು ನೋಡಿದ್ದರು. ಪ್ರತಿಯೊಂದು ಮಗುವಿನ ಲಕ್ಷ್ಯ ಚೆನ್ನಾಗಿದೆ. ಯಾರೊಂದಿಗಾದರೂ ತಮ್ಮ ಲಕ್ಷ್ಯವೇನು ಎಂದು ಕೇಳಿದರೆ ಏನು ಹೇಳುತ್ತೀರಿ? ನೆನಪಿದೆಯೇ? ಏನು ಹೇಳುತ್ತೀರಿ? ತಂದೆಯ ಸಮಾನರಾಗಲೇಬೇಕು. ಅಂದ ಮೇಲೆ ತಂದೆಯ ಸಮಾನ ಏನಾಗುತ್ತೀರಿ? ಇದೇ ಜೀವನದಲ್ಲಿ
ಜೀವನ್ಮುಕ್ತ ಜೀವನದ ಸ್ಯಾಂಪಲ್ ಆಗುತ್ತೇವೆ. ಬಾಪ್ ದಾದಾರವರು ನೋಡಿದ್ದಾರೆ. ಯಾವ ಹೋಮ್ವರ್ಕ್ ಕೊಡುತ್ತಾರೆ ಅದರಲ್ಲಿ ಅಟೆನ್ಷನ್ ಅಂತೂ ಕೊಡುತ್ತೀರಿ, ಅನುಭವವನ್ನೂ ಮಾಡುತ್ತೀರಿ, ಸದಾ ಮಾಡುವುದಿಲ್ಲ. ಈಗಲೂ ಸಹ ಯಾವ ಕಾರ್ಯವನ್ನು ಕೊಡಲಾಗಿತ್ತು, ಕೆಲವು ಮಕ್ಕಳು ಪುರುಷಾರ್ಥ ಮಾಡಿ ಒಂದೊಂದು ತಿಂಗಳು ಅಟೆನ್ಷನ್ ಕೊಟ್ಟಿದ್ದಾರೆ. ಕೆಲವು ಝೋನ್ನ ರಿಪೋರ್ಟ್ 1 ತಿಂಗಳಿನ ಫಲಿತಾಂಶದಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಯಾರೆಲ್ಲ ರಿಪೋರ್ಟ್ ಕಳುಹಿಸುತ್ತಿದ್ದೀರಿ, ಯಾವ ಝೋನ್ನವರು ಕಳುಹಿಸಿದ್ದೀರಿ ಅವರಿಗೆ ಬಾಪ್ ದಾದಾರವರು ವಾವ್ ಮಕ್ಕಳೇ ವಾವ್ ಎಂದು ಹೇಳಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಆದರೆ ಬಾಪ್ ದಾದಾರವರು ಈಗ ಏನು ಬಯಸುತ್ತಿದ್ದಾರೆ? ಈಗ ಬಾಪ್ ದಾದಾರವರು ಪ್ರತಿ ಮಗುವಿನಿಂದ ಇದನ್ನೇ ಬಯಸುತ್ತಿದ್ದಾರೆ. ಈಗ ಕೆಲವೊಮ್ಮೆ ಸರಿ ಇರುತ್ತದೆ, ಆದರೆ ಬಾಬಾ ಸದಾ ಕಾಲದ್ದನ್ನು ಬಯಸುತ್ತಾರೆ. ಯೋಗಿಯೂ ಸಹ ಚೆನ್ನಾಗಿ ಆಗಿದ್ದೀರಿ, ಆದರೆ ಸಹಯೋಗಿಗಳನ್ನಾಗಿ ಮಾಡಲು ಬಯಸುತ್ತಿದ್ದಾರೆ. ಇತ್ತೀಚೆಗೆ ಬಾಪ್ ದಾದಾರವರು ಮಕ್ಕಳಿಗೆ ಕಾರ್ಯವನ್ನು ಕೊಟ್ಟಿದ್ದರು. ಸದಾ ಇರುವುದಕ್ಕಾಗಿ ಪ್ರತಿ ಗಂಟೆ ತಮ್ಮ ಮೇಲೆ ಯಾವುದಾದರೂ ಯುಕ್ತಿಯನ್ನಿಟ್ಟುಕೊಳ್ಳಿ. ಅದರಿಂದ ಕೆಲವೊಮ್ಮೆ ಎನ್ನುವ ಶಬ್ದ ಪರಿವರ್ತನೆಯಾಗಿ ಸದಾ ಎಂಬ ಶಬ್ದ ಬಂದು ಬಿಡಲಿ. ಈಗ ಬಾಪ್ ದಾದಾ ಇದನ್ನೇ ಬಯಸುತ್ತಾರೆ. ಹೇಗೆ ಹೇಳಿಕೆ ಇದೆ, ಮಂಜೀತೆ ಜಗಜ್ಜೀತ್. ಮನಸ್ಸನ್ನು ಗೆಲ್ಲುವಂಥವರೇ ಜಗತ್ತನ್ನು ಗೆಲ್ಲುತ್ತಾರೆ. ಮನಸ್ಸಿಗೆ ಏನು ಸಂಕಲ್ಪ ಕೊಡುತ್ತೀರೋ ಅದನ್ನೇ ಮಾಡಬೇಕು. ಹೇಗೆ ಮತ್ತೆಲ್ಲ ಕರ್ಮೇಂದ್ರಿಯಗಳು ಯಾವಾಗ ಬೇಕೋ ಹೇಗೆ ಬೇಕೋ ಹಾಗೆಯೇ ಮಾಡುತ್ತದೆ ಎಲ್ಲವೇ. ಹಾಗೆಯೇ ಮನಸ್ಸಿಗೂ ಸಹ ಏನನ್ನು ಆರ್ಡರ್ ಮಾಡುತ್ತೀರೋ ಅದನ್ನೇ ಮಾಡಲಿ ಅಭ್ಯಾಸ ಮಾಡುತ್ತೀರಿ. ಆದರೆ ಕೆಲವೊಮ್ಮೆ ಮಾಡುವುದೂ ಇಲ್ಲ. ಬಾಪ್ ದಾದಾರವರು ಈಗ ಇದನ್ನೇ ಬಯಸುತ್ತಾರೆ. ಮನಸ್ಸನ್ನು ಶಕ್ತಿಗಳ ಲಗಾಮಿನಿಂದ ಹೇಗೆ ನಡೆಸಬೇಕೆಂದು ಬಯಸುತ್ತೀರಿ, ಹಾಗೆಯೇ ನಡೆಸಿರಿ. ಮಂಜೀತೆ ಜಗಜ್ಜೀತ್ ಎಂಬ ಯಾವ ಗಾಯನವಿದೆ ಅದು ಯಾರ ಗಾಯನವಾಗಿದೆ? ತಾವು ಮಕ್ಕಳದೇ ಗಾಯನವಲ್ಲವೇ? ಪ್ರತಿ ಕಲ್ಪದಲ್ಲಿಯೂ ನೀವು ಮಾಡಿದ್ದೀರಿ. ಆ ಕಾರಣದಿಂದಲೇ ಗಾಯನವಿದೆ. ಹೇಗೆ ಬೇರೆ ಕರ್ಮೇಂದ್ರಿಯಗಳನ್ನು ನನ್ನದು ಎಂದು ಹೇಳುತ್ತೀರಿ, ಹಾಗೆಯೇ ಮನಸ್ಸನ್ನು ಸಹ ನನ್ನದು ಎಂದು ಹೇಳುತ್ತೀರಿ. ನನ್ನದು ಎಂದು ಹೇಳುವುದು ಅರ್ಥಾತ್ ಮಾಲೀಕರಾಗುವುದು. ಮನಸ್ಸಿನಲ್ಲಿ ಯಾವ ಸಂಕಲ್ಪ ಮಾಡಲು ಇಷ್ಟಪಡುತ್ತೀರೋ, ಎಷ್ಟು ಸಮಯ ಮಾಡಲು ಇಷ್ಟಪಡುತ್ತೀರೋ ಅದು ಬಂಧಿಸಲ್ಪಟ್ಟಿದೆ, ಏಕೆಂದರೆ ಅದು ನನ್ನದಾಗಿದೆ. ಅಂದ ಮೇಲೆ ಬಾಪ್ ದಾದಾರವರು ಇಂದು ಸ್ನೇಹದ ದಿನ. ಇದೇ ಹೋಮ್ವರ್ಕನ್ನು ಕೊಡಲು ಬಯಸುತ್ತಾರೆ. ಯಾವ ಸಂಕಲ್ಪವನ್ನು ಮಾಡಲು ಬಯಸುತ್ತೀರೋ ಅದೇ ನಡೆಯಲಿ. ಒಂದು ವೇಳೆ ತಾವು ಶುದ್ಧ ಸಂಕಲ್ಪ ಮಾಡಲು ಬಯಸುವುದಾದರೆ ವ್ಯರ್ಥ ಸಂಕಲ್ಪ, ಶುದ್ಧ ಸಂಕಲ್ಪ, ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಲಿ. ಬಲೆ ಯೋಗ ಮಾಡಲು ಬಯಸುತ್ತೀರಿ, ನಂತರ ಸಂಸ್ಕಾರದ ಕಾರಣ ವ್ಯರ್ಥ ಸಂಕಲ್ಪ ನಡೆಯಿತು ಅಥವಾ ಯೋಗದ ಸಿದ್ಧಿಯು ಸಿಗಲಿಲ್ಲ. ಇದರದ್ದು ಈಗ ನಿಯಂತ್ರಣವಿರಬೇಕು. ಒಂದು ವೇಳೆ 1 ಗಂಟೆ ಯೋಗವನ್ನಿಡಲು ಬಯಸುತ್ತೀರೆಂದರೆ ಆಗ ಮನಸ್ಸು ತೊಂದರೆ ಮಾಡಬಾರದು. ಆತ್ಮ ಮಾಲೀಕನಾಗಿದೆ, ಮನಸ್ಸು ಮಾಲೀಕನಲ್ಲ. ಮನಸ್ಸಂತೂ ಆತ್ಮನ ಜೊತೆಗಾರನಾಗಿದೆ. ಅಂದ ಮೇಲೆ ಜೊತೆಗಾರನಿಗೆ ಪ್ರೀತಿಯಿಂದ ಆರ್ಡರ್ ಮಾಡಿ ಮಂಜೀತಾಗಿ ಎಂದು. ಏಕೆಂದರೆ ಬಾಪ್ ದಾದಾರವರ ಬಳಿ ಬಹಳ ಮಕ್ಕಳ ಸಮಾಚಾರ ಬರುತ್ತದೆ. ವ್ಯರ್ಥ ಸಂಕಲ್ಪ ಸಮಯ ಪ್ರತಿ ಸಮಯ ಬರುತ್ತದೆ. ಇಷ್ಟಪಡುವುದಿಲ್ಲವೆಂದರೂ ಬರುತ್ತದೆ ಎಂದರೆ ಆಗ ಇವರು ಮಾಲೀಕರೆಂದು ಹೇಳಬಹುದೇ? ಅಂದ ಮೇಲೆ ಬ್ರಹ್ಮ ತಂದೆಯ ಜೊತೆ ಸ್ನೇಹವಿದೆಯಲ್ಲವೇ? ಆದ್ದರಿಂದ ತಂದೆಯು ಇಂದು ಸ್ನೇಹದಲ್ಲಿ ತನ್ನ ಹೃದಯದ ಬಯಕೆಯನ್ನು ತಿಳಿಸುತ್ತಾ ಇದ್ದಾರೆ. ಈಗ ಮಂಜೀತ್ ಜಗಜ್ಜೀತ್ ಆಗಲೇಬೇಕು. ಅಂದ ಮೇಲೆ ಬ್ರಹ್ಮ ತಂದೆಯವರಿಗೆ ಈ ಸ್ನೇಹದ ಉಡುಗೊರೆಯನ್ನು ಕೊಡುತ್ತೀರಾ? ಸ್ನೇಹದಲ್ಲಿ ಏನು ಕೊಡಲಾಗುತ್ತದೆ? ಉಡುಗೊರೆಯನ್ನು
ಕೊಡುತ್ತಾರಲ್ಲವೇ? ಅಂದ ಮೇಲೆ ಇಂದು ಬ್ರಹ್ಮ ತಂದೆ ಮಕ್ಕಳಿಂದ ಈ ಉಡುಗೊರೆಯನ್ನು ಕೊಡಲು ಹೇಳುತ್ತಿದ್ದಾರೆ. ತಯಾರಾಗಿದ್ದೀರಾ? ಕೈ ಎತ್ತಿರಿ. ಒಳ್ಳೆಯದು, ಉದ್ದವಾಗಿ ಎತ್ತಿರಿ ಅಂದಾಗ ಈಗ ಯಾವಾಗ ಆರ್ಡರ್ ಕೊಡುತ್ತಾರೆಂದರೂ ಇಂದಿನಿಂದ ವ್ಯರ್ಥ ಸಂಕಲ್ಪ ಬರಲು ಬಿಡಬಾರದು. ಮಾಡಲು ಸಾಧ್ಯವೇ? ಇಂದು 2 ಗಂಟೆ 4 ಗಂಟೆ ಯೋಗದ ಸ್ಥಿತಿಯಲ್ಲಿ ಕರ್ಮವನ್ನು ಮಾಡಿ, ಯೋಗವನ್ನು ಮಾಡಿ. ಮಾಡಲು ಸಾಧ್ಯವೇ? ಆಯಿತು. ಈಗ ಕಳೆದದ್ದು ಕಳೆಯಿತು. ಆದರೆ ಈಗ ಆದೇಶ ಕೊಡುವುದೇ ಇಂದು ವ್ಯರ್ಥ ಸಂಕಲ್ಪಕ್ಕೆ ಫುಲ್ ಸ್ಟಾಪ್ ಮಾಡಬೇಕಾಗುತ್ತದೆ ಎಲ್ಲವೇ? ಇಂದು ಯೋಗದಲ್ಲಿ ಇದೇ ಲಕ್ಷ್ಯವನ್ನಿಟ್ಟುಕೊಳ್ಳಿ. ಅದರಂತೆಯೇ ಇಡಿಸುವ ಪುರುಷಾರ್ಥ ಮಾಡಬೇಕಾಗುತ್ತದೆ ಎಲ್ಲವೇ? ತಂದೆಯೊಂದಿಗಿನ ಸ್ನೇಹದಲ್ಲಿ ಏನನ್ನು ತಂದೆಯು ಹೇಳುತ್ತಾರೆ ಅದನ್ನು ಮಾಡಲೇಬೇಕಾಗಿದೆ. ಸಂಕಲ್ಪ ವ್ಯರ್ಥ ಬಂದ್ ಅದಕ್ಕೆ ಯುಕ್ತಿಯಾಗಿದೆ. ಬ್ರಹ್ಮ ತಂದೆಯ ಸ್ನೇಹವನ್ನು ಹೃದಯದಿಂದ ನೆನಪು ಮಾಡಿ. ಬಲೆ ಸಾಕಾರದಲ್ಲಿ ನೋಡಿರಬಹುದು, ನೋಡದೇ ಇರಬಹುದು. ಆದರೆ ಬುದ್ಧಿಬಲದ ಮುಖಾಂತರವಂತೂ ಎಲ್ಲರೂ ನೋಡಿದ್ದೀರಲ್ಲವೇ? ನೋಡಿದ್ದೀರಾ ಅಥವಾ ಇಲ್ಲವೇ? ಯಾರು ಹೇಳುತ್ತೀರಾ ನಾನು ತಂದೆಯ ಪ್ರೀತಿಯನ್ನು ನೋಡಿದ್ದೇನೆ, ನಾನು ಬ್ರಹ್ಮ ತಂದೆಯ ಪಾಲನೆಯನ್ನು ನೋಡುವುದೇನು, ಅದರಿಂದಲೇ ನಡೆಯುತ್ತಿದ್ದೇನೆ ಎಂದು ಹೇಳುವವರು ಕೈ ಎತ್ತಿರಿ. ಒಳ್ಳೆಯದು, ಕೈಯನ್ನೆತ್ತಿ. ಖುಷಿ ಪಡಿಸುತ್ತೀರಿ. ಬಾಪ್ ದಾದಾರವರಿಗೆ ಖುಷಿ ಇದೆ, ಧೈರ್ಯವನ್ನಂತೂ ಇಟ್ಟಿದ್ದೀರಲ್ಲವೇ? ಆದರೆ ಯಾವಾಗ ಯಾವುದೇ ಶಕ್ತಿ ಕಡಿಮೆಯಾಗುತ್ತದೆ ಎಲ್ಲವೇ? ಆಗ ಸದಾ ತಂದೆಯ ಸಂಬಂಧ. ಎಷ್ಟೊಂದು ಸಂಬಂಧಗಳಿವೆ. ಕೆಲವೊಮ್ಮೆ ತಂದೆ, ಕೆಲವೊಮ್ಮೆ ಮಗನೂ ಆಗಿಬಿಡುತ್ತಾರೆ. ಕೆಲವೊಮ್ಮೆ ತಂದೆ ಎಂದರೆ ಕೆಲವೊಮ್ಮೆ ಸಖನಾಗಿಯೂ ಆಗಿಬಿಡುತ್ತಾರೆ. ಆದ್ದರಿಂದ ಈ ಸಂಬಂಧವನ್ನು ನೆನಪು ಮಾಡಿ ಅಥವಾ ಪ್ರಾಪ್ತಿಯನ್ನು ನೆನಪು ಮಾಡಿ. ಪ್ರಾಪ್ತಿಗಳು ಮತ್ತು ಸಂಬಂಧಗಳನ್ನು ಹೇಗೆ ಇಂದು ಹೃದಯಪೂರ್ವಕವಾಗಿ ನೆನಪು ಮಾಡುತ್ತಿದ್ದೀರಲ್ಲವೇ? ಹಾಗೆಯೇ ನೆನಪು ಮಾಡುವುದರಿಂದ ಪ್ರೀತಿ ಉತ್ಪನ್ನವಾಗುತ್ತದೆ. ಇಂದು ಎಲ್ಲರ ಹೃದಯದಲ್ಲಿ ಬ್ರಹ್ಮ ತಂದೆಯ ಪ್ರೀತಿ ಬರುತ್ತಿದೆ ಎಲ್ಲವೇ? ಯಾವಾಗ ಏನೇ ಹೆಚ್ಚು ಕಡಿಮೆಯಾದರೆ ಆಗ ಸಂಬಂಧ ಹಾಗೂ ಪ್ರಾಪ್ತಿಗಳನ್ನು ನೆನಪು ಮಾಡಿರಿ. ಬಾಬಾ ಪ್ರತಿಯೊಂದು ಮಗುವಿನ ಜೊತೆ ಸಹಯೋಗಿಯಾಗಿದ್ದಾರೆ. ಕೇವಲ ನೆನಪು ಮಾಡಬೇಕು ಅಂದಾಗ ಏನು ಮಾಡಬೇಕು ಎಂದು ತಿಳಿಯಿತೆ. ಮಂಜೀತ್ ಜಗಜ್ಜೀತ್ ಯಾವ ಗಾಯನವಿದೆ ಆ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಆದೇಶದಂತೆ ನಡೆಸಿ. ಈಗ ಸ್ವಲ್ಪ ಫ್ರೀ ಬಿಟ್ಟಿದ್ದೀರಲ್ಲವೇ? ಆದ್ದರಿಂದ ಅದು ತನ್ನ ಕೆಲಸ ಮಾಡುತ್ತದೆ. ಈಗ ಗಮನ ಕೊಡಿ. ಮನಸ್ಸು ನನ್ನ ಆರ್ಡರ್ನಂತೆ ನಡೆಯಲಿ. ಆದರೆ ತಾವು ಮನಸ್ಸಿನ ಆರ್ಡರ್ನಂತೆ ನಡೆಯುವುದಲ್ಲ, ಜ್ಞಾನದ ಮಾತುಗಳನ್ನು ಸ್ಮರಣೆ ಮಾಡಲು ಬಯಸುತ್ತೀರಿ. ಮತ್ತೆ ವ್ಯರ್ಥ ಮಾತುಗಳು ಬಂದು ಬಿಡುತ್ತವೆ. ಅಂದ ಮೇಲೆ ಏನಾಯಿತು? ಮನಸ್ಸು ಮಾಲೀಕನಾಯಿತೆ ಅಥವಾ ತಾವು ಮಾಲೀಕರಾದಿರೆ ಅಂದಾಗ ಎಲ್ಲರಿಗೂ ಈ ಹೋಮ್ವರ್ಕ್ ತಿಳಿಯಿತೆ. ಮಂಜೀತಾಗಬೇಕು. ಏನು ಆರ್ಡರ್ ಮಾಡಿದ್ದೀರಿ ಮನಸ್ಸು ಪಾಲಿಸುತ್ತದೆ, ಅವಶ್ಯವಾಗಿ ಪಾಲಿಸುತ್ತದೆ. ಕೇವಲ ಅಟೆನ್ಷನ್ ಕೊಡಬೇಕಾಗುತ್ತದೆ. ಮಾತೆಯರು ಅಥವಾ ಟೀಚರ್ಸ್ ಆಗುತ್ತದೆಯೇ? ಟೀಚರ್ಸ್ ಕೈಯನ್ನೆತ್ತಿರಿ. ಟೀಚರ್ಸ್ ಕೈ ಎತ್ತುತ್ತಿದ್ದಾರೆ. ಒಂದು ವೇಳೆ ಆಗುತ್ತದೆ ಎಂದು ತಿಳಿಯುತ್ತೀರೆಂದರೆ ಕೈಯನ್ನು ಅಲುಗಾಡಿಸಿ. ಮೊದಲ ಸಾಲಿನವರು ಕೈಯನ್ನು ಅಲುಗಾಡಿಸಿ. ಸಹೋದರರು ಕೈಯನ್ನು ಅಲುಗಾಡಿಸಿ. ವಾವ್ ಅಂದಾಗ ಬ್ರಹ್ಮ ತಂದೆಗೆ ಸ್ನೇಹದ ಉಡುಗೊರೆಯನ್ನು ಕೊಟ್ಟಿರಿ. ಇದಕ್ಕಾಗಿ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಒಳ್ಳೆಯದು. ಬಾಪ್ ದಾದಾರವರೊಂದಿಗಿನ ಸ್ನೇಹ ಬಹಳ ಸಹಯೋಗ ಕೊಡುತ್ತದೆ. ಹೃದಯದಿಂದ ನನ್ನ ಬಾಬಾ ಹೇಳಿದ್ದೀರಿ, ನನ್ನ ಬಾಬಾ ಎಂದು ಹೇಳಿದ್ದೀರೆಂದರೆ ನಾನು ಯಾರು? ತಂದೆಯ ಅಗಲಿ ಮರಳಿ ಸಿಕ್ಕಿರುವ ಮಗು. ಎಲ್ಲರೂ ಎಷ್ಟು ಬಾರಿ ಹೇಳುತ್ತೀರಿ ನನ್ನ ಬಾಬಾ, ನನ್ನ ಬಾಬಾ? ಎಷ್ಟು ಬಾರಿ ಹೇಳುತ್ತೀರಿ? ತಂದೆಯು ಕೇಳಿಸಿಕೊಳ್ಳುತ್ತಾರಲ್ಲವೇ?
ಎಲ್ಲವನ್ನೂ ನೋಟ್ ಮಾಡುತ್ತಾ ಇರುತ್ತಾರೆ. ಡಬಲ್ ವಿದೇಶಿಗಳೂ ಸಹ ಕೇಳಿಸಿಕೊಳ್ಳುತ್ತಿದ್ದೀರಲ್ಲವೇ? ಬಾಪ್ ದಾದಾರವರು ನೋಡಿದ್ದರು. ಪೂರ್ಣ ಸೀಸನ್ನಲ್ಲಿ ಡಬಲ್ ವಿದೇಶಿಗಳದ್ದು ಹಾಜರಾತಿ ಇರುತ್ತದೆ. ಮಧುಬನದಲ್ಲಿ ಪ್ರತಿ ಬಾರಿ ಹಾಜರಾತಿ ಇರುತ್ತದೆ. ಈಗಲೂ ಸಹ 350 ಮಂದಿ ಇದ್ದಾರೆ. ತಮ್ಮ ಟರ್ನ್ನಲ್ಲಿಯೂ ಬರುತ್ತಾರೆ. ಆದರೆ ಪ್ರತಿ ಟರ್ನ್ನಲ್ಲಿಯೂ ಸಹ ಸ್ವಲ್ಪ ಮಂದಿ ಎಲ್ಲಿಂದಲಾದರೂ ಬರುತ್ತಾರೆ ಅಂದ ಮೇಲೆ ಈಗ ಈ ಫಲಿತಾಂಶವನ್ನು ಬಾಪ್ ದಾದಾರವರು ಸಹ ನೋಡುತ್ತಾ ಇರುತ್ತಾರೆ ಮತ್ತು ತಾವೆಲ್ಲರೂ ಸಹ ಸಾಕ್ಷಿಯಾಗಿದ್ದು ತಮ್ಮ ಫಲಿತಾಂಶವನ್ನು ನೋಡುತ್ತಾ ಇರಿ. ಇದನ್ನೇ ನೆನಪಿಟ್ಟುಕೊಳ್ಳಿ. ಮಾಲೀಕರಾಗುವ ಪ್ರತಿಜ್ಞೆಯನ್ನು ಬಾಪ್ ದಾದಾರವರ ಬಳಿ ಮಾಡಿದ್ದೀರಿ. ಬಾಪ್ ದಾದಾರವರು ಈಗ ಮಕ್ಕಳಿಗೆ ಕೊನೆ ಪಕ್ಷ ಒಂದೊಂದು ಝೋನ್ಗೂ ಈ ಕಾರ್ಯವನ್ನು ಕೊಡಲು ಆಗುತ್ತದೆಯೇ? ಈ ಝೋನ್ ಸಪ್ತಾಹ ಅಥವಾ 15 ದಿನಗಳಲ್ಲಿ ಫಲಿತಾಂಶ ಕೊಡಲಿ. ವ್ಯರ್ಥ ಸಂಕಲ್ಪ ಇಲ್ಲ ಎಂದಲ್ಲ. ಆದರೆ ಯಾವ ವಿಷಯವನ್ನು ಮನಸ್ಸಿಗೆ ಕೊಟ್ಟಿದ್ದಾರೆ ಅದನ್ನು ಮಾಡಿದ್ದೀರಾ ಅಥವಾ ಇಲ್ಲವೇ? ಇದು ಒಪ್ಪಿಗೆ ಇದೆಯಲ್ಲವೇ? ಟೀಚರ್ಸ್ ಒಪ್ಪಿಗೆ ಇದೆಯೇ ಝೋನ್ಗೆ ಕಾರ್ಯವನ್ನು ಕೊಡುವುದೇ? ಕೈ ಎತ್ತಿರಿ. ಟೀಚರ್ಸ್ ಮಹಾರಾಷ್ಟ್ರ ಅಲ್ಲವೇ ಅಂದಾಗ ಮಹಾರಾಷ್ಟ್ರಕ್ಕೆ ಮಹಾನ್ ಕಾರ್ಯ ಕೊಡುತ್ತಾರಲ್ಲವೇ? ಬಾಪ್ ದಾದಾರವರಿಗೆ ಪ್ರತಿಯೊಂದು ಝೋನ್ನ ಜೊತೆ ಪ್ರೀತಿ ಇದೆ ಮತ್ತು ಸದಾ ಇದೇ ನಿಶ್ಚಯ ಇಡುತ್ತಾರೆ. ತಂದೆಯು ಹೇಳಿದ್ದರು, ಮಕ್ಕಳು ಮಾಡಿದ್ದರು ಎನ್ನುವಂತೆ. ಈ ರೀತಿಯೇ ಮಹಾರಾಷ್ಟ್ರ ಏನನ್ನು ತಂದೆಯು ಹೇಳಿದ್ದರೂ ಅದನ್ನು ಮಾಡಿದ್ದೀರಿ. ಈ ರೀತಿ ಇದ್ದೀರಾ? ಮಹಾರಾಷ್ಟ್ರದವರು ಕೈಯನ್ನೆತ್ತಿರಿ. ಬಹಳ ಮಂದಿ ಇದ್ದೀರಿ. 3/4 ಕ್ಲಾಸ್ ಇದ್ದೀರಿ ಅಂದ ಮೇಲೆ ಪ್ರತಿಯೊಂದು ಝೋನ್ ತಂದೆಯ ಆಜ್ಞಾಕಾರಿಗಳಾಗಿದ್ದೀರಿ. ಎಲ್ಲರೂ ಕತ್ತನ್ನು ಅಲುಗಾಡಿಸುತ್ತಿದ್ದಾರೆ. ತಂದೆಗೂ ನಿಶ್ಚಯವಿದೆ. ಈ ನನ್ನ ಮಕ್ಕಳಂತೂ ನಿಶ್ಚಯ ಬುದ್ಧಿಯವರೇ ಆಗಿದ್ದಾರೆ. ಬಾಪ್ ದಾದಾರವರು ಇದನ್ನೇ ಇಷ್ಟಪಡುತ್ತಾರೆ. ಪ್ರತಿ ದಿನದ ಮಹಾವಾಕ್ಯವನ್ನು ಕೇಳುತ್ತೀರಿ. ಅದು ಹೋಮ್ವರ್ಕ್ ಆಗಿದೆ. ಒಂದು ವೇಳೆ ದಿನನಿತ್ಯದ ಮುರುಳಿ ಏನನ್ನು ಬಾಬಾ ಹೇಳಿದ್ದರು ಮತ್ತು ಮಕ್ಕಳು ಮಾಡಿದ್ದೀರೆಂದರೆ ಅವರಿಗೆ ಹೇಳಲಾಗುತ್ತದೆ, ತಂದೆಯ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳು, ಆಜ್ಞಾಕಾರಿ ಮಕ್ಕಳು ಎಂದು. ಏನು ಮಾಡಬೇಕೋ ಅದಕ್ಕೆ ಪ್ರತಿನಿತ್ಯದ ಮುರುಳಿಯಲ್ಲಿ ಓದಿರಿ. ಏಕೆಂದರೆ ಬಾಪ್ ದಾದಾರವರು ನೋಡಿದ್ದರು, ಮೆಜಾರಿಟಿ ಮಕ್ಕಳು ಮುರುಳಿಯೊಂದಿಗೆ ಪ್ರೀತಿಯನ್ನಿಡುತ್ತಾರೆ. ಒಂದು ವೇಳೆ ಪ್ರೀತಿ ಇಡಲಿಲ್ಲವೆಂದರೂ ಬಾಪ್ ದಾದಾರವರಿಗೆ ಹೇಳುತ್ತಾರೆ, ಬಾಬಾ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ. ಆದರೆ ಬಾಬಾರವರದ್ದು ಯಾವುದರೊಂದಿಗೆ ಪ್ರೀತಿ ಇದೆ? ಮುರುಳಿಯೊಂದಿಗೆ. ಮುರುಳಿಗಾಗಿ ಎಷ್ಟು ದೂರದಿಂದ ಬರುತ್ತಾರೆ. ಇಂತಹ ಟೀಚರ್ ಇರುತ್ತಾರೆಯೇ? ಯಾರು ಇಷ್ಟು ಬಹಳ ದೂರದಿಂದ ವಿದ್ಯೆಯನ್ನು ಓದಿಸಲು ಬರುತ್ತಾರೆ ಅಂದ ಮೇಲೆ ತಂದೆಗೆ ಮುರುಳಿಯ ಮೇಲೆ ಪ್ರೀತಿ ಇದೆ ಅಂದಾಗ ಯಾರು ನನ್ನ ಬಾಬಾ ಎಂದು ಹೇಳುತ್ತೀರಿ? ಅವರ ಮೊದಲ ಪ್ರೀತಿ ತಂದೆಯ ಜೊತೆ, ತಂದೆಯ ಮುರುಳಿಯ ಜೊತೆಯಲ್ಲಿರುತ್ತದೆ. ನೋಡಿ, ಬ್ರಹ್ಮ ತಂದೆಯು ಒಂದು ದಿನವೂ ಸಹ ಮುರುಳಿಯನ್ನು ತಪ್ಪಿಸಿರಲಿಲ್ಲ. ಬಲೆ ಬಾಂಬೆಗೂ ಹೋಗುತ್ತಿದ್ದರು, ಕಾರಣ ಅಕಾರಣದಿಂದ ಹೋಗುತ್ತಿದ್ದರು. ಆಗಲೂ ಮುರುಳಿಯನ್ನು ಬರೆಯುತ್ತಿದ್ದರು ಮತ್ತು ಮಾತೇಶ್ವರಿ ಆ ಮುರುಳಿಯನ್ನು ತಿಳಿಸುತ್ತಿದ್ದರು. ಅಂತಿಮ ದಿನದಂದು ಸ್ವಲ್ಪ ಆರೋಗ್ಯ ಸರಿಯಾಗಿರಲಿಲ್ಲ. ಬೆಳಗಿನ ಕ್ಲಾಸ್ ಮಾಡಲಿಲ್ಲ. ಆದರೆ ಸಂಜೆ ಕ್ಲಾಸ್ ಮಾಡಿದ ನಂತರವೇ ಅವ್ಯಕ್ತರಾದರು. ಅಂದ ಮೇಲೆ ಬ್ರಹ್ಮ ತಂದೆಗೆ ಯಾವುದರೊಂದಿಗೆ ಪ್ರೀತಿಯಿತ್ತು? ಮುರುಳಿಯೊಂದಿಗೆ. ಯಾರಾದರೂ ತಿಳಿಯುತ್ತೀರಾ? ನನ್ನ ಬಾಬನೊಂದಿಗೆ ಪ್ರೀತಿ ಇದೆ ಎಂದರೆ ತಂದೆಯ ಪ್ರೀತಿ ಯಾವುದರೊಂದಿಗೆ ಇತ್ತು? ಮಕ್ಕಳಿಗೂ ಇರಬೇಕಲ್ಲವೇ? ಆದ್ದರಿಂದ ಯಾರು ಮುರುಳಿಯೊಂದಿಗೆ ಇಷ್ಟು ಮಹತ್ವಿಕೆ ಇಡುತ್ತೇನೆಂದು ತಿಳಿಯುತ್ತೀರಿ? ಅವರು ಕೈ ಎತ್ತಿರಿ. ಒಳ್ಳೆಯದು. ಇಲ್ಲಂತೂ ಎಲ್ಲವೂ ಕಾಣಿಸುತ್ತಿದೆ. ತಂದೆಯು ಹಿಂದೆ ಇರುವವರನ್ನು ನೋಡುತ್ತಿದ್ದಾರೆ. ಒಳ್ಳೆಯದು, ಬಹಳ ಒಳ್ಳೆಯದು. ತಂದೆಯು ಮಧ್ಯದಲ್ಲಿ ಪೇಪರ್ ತೆಗೆದುಕೊಳ್ಳುತ್ತಾರೆ. ಇಂದು
ಯಾರು ಮುರುಳಿಯನ್ನು ಕೇಳಿಲ್ಲ, ಅದನ್ನು ಟೀಚರ್ ಬರೆದು ಕಳುಹಿಸಿಕೊಡಿ. ಇಷ್ಟಂತೂ ಇದೆಯಲ್ಲವೇ? ಒಳ್ಳೆಯದು. ಇಂದು ಬ್ರಹ್ಮ ತಂದೆ ಪ್ರತಿಯೊಂದು ಮಗುವಿನೊಂದಿಗೆ ಸೇರಿ ಬಹಳ ನಯನಗಳ ಮೂಲಕ ಪ್ರತಿಯೊಂದು ಮಗುವಿಗೆ ಸ್ನೇಹದಿಂದ ನಯನಗಳ ಮೂಲಕ ಸ್ನೇಹ ಕೊಡುತ್ತಿದ್ದಾರೆ. ಒಳ್ಳೆಯದು. ಡಬಲ್ ವಿದೇಶಿ ಸಹೋದರ ಸಹೋದರಿಯರೊಂದಿಗೆ ವಿದೇಶದವರಿಗೂ ಸೇವೆಯ ಉಮಂಗ ಉತ್ಸಾಹವಿದೆ. ಇದು ದಿನ ಪ್ರತಿದಿನ ಕಾಣಿಸುತ್ತಿದೆ. ಆದರೆ ಯಾರೇ ಹಳ್ಳಿಯಿಂದ ಬಂದಿದ್ದೀರಿ, ಬಲೆ ವಿದೇಶದಿಂದ, ಬಲೆ ಎಲ್ಲಿಂದಲಾದರೂ ಬಂದಿದ್ದೀರಿ, ತಂದೆಯು ಎಲ್ಲರಿಗೂ ಇದನ್ನೇ ಹೇಳುತ್ತಾರೆ. ಸೇವೆಯನ್ನು ಚೆನ್ನಾಗಿ ಮಾಡಿ. ಯಾವಾಗಲಾದರೂ ಸಮಯ ಬದಲಾಗಬಹುದು. ಯಾವ ಸೇವೆ ಮಾಡಬೇಕೆಂದು ಬಯಸುತ್ತೀರಿ, ಆದರೆ ಮಾಡಲು ಆಗುವುದೇ ಇಲ್ಲ ಎನ್ನುವ ಸಮಯವೂ ಬರುವುದಿದೆ. ಆದ್ದರಿಂದ ಏನು ಮಾಡಬೇಕೋ ಅದನ್ನು ಈಗ ಮಾಡಿ. ಯಾವಾಗಲೋ ಅಲ್ಲ, ಈಗ ಬಾಪ್ ದಾದಾರವರು ಸದಾ ಹೇಳುತ್ತಾರೆ, ನಾಳೆಯ ಮೇಲೆ ಬಿಡಬೇಡಿ, ಇವತ್ತು ಅಲ್ಲ ಈಗ. ಏಕೆಂದರೆ ಸಮಯ ಪಂಚತತ್ವ ತಂದೆಯ ಬಳಿ ಬರುತ್ತವೆ. ನಮಗೆ ಹೇಳಿ ಎಲ್ಲಿಯವರೆಗೆ ದುಃಖ ನಡೆಯುತ್ತದೆ ಎಂದು. ಸ್ವಯಂ ದುಃಖಿಯಾಗುತ್ತಿದ್ದಾರೆಂದರೆ ಏನು ಮಾಡುವುದು? ಮನುಷ್ಯಾತ್ಮರಿಗೂ ಸಹ ದುಃಖ ಮಾಡುತ್ತವೆಯಲ್ಲವೇ? ಆದ್ದರಿಂದ ಯಾರೆಲ್ಲ ಬಂದಿದ್ದೀರಿ ಅವರೆಲ್ಲರೂ ಸಂಕಲ್ಪ ಮಾಡಿ. ಹೇಗೆ ಬ್ರಾಹ್ಮಣ ಜೀವನ ಅವಶ್ಯಕತೆ ಇದೆ, ಹಾಗೆಯೇ ಈಗಿನ ಸಮಯದನುಸಾರ ಪ್ರತಿಯೊಬ್ಬರಿಗೂ ಸೇವೆಯೂ ಸಹ ಅವಶ್ಯಕತೆ ಇದೆ. ಮಾಡಿ ಅಥವಾ ಮಾಡಿಸಿ. ಆದರೆ ಡಬಲ್ ವಿದೇಶಿಯರನ್ನು ನೋಡಿ. ಇಡೀ ಪರಿವಾರವು ಖುಷಿ ಮತ್ತು ಸ್ವಯಂ ಸಹ ಖುಷಿ ಹಾಗೂ ಬಾಪ್ ದಾದಾರವರು ಖುಷಿಯಾಗುತ್ತಾರೆ. ಉಳಿದಂತೆ ಬಾಪ್ ದಾದಾರವರು ಯಾವ ಹೋಮ್ವರ್ಕ್ ಕೊಟ್ಟಿದ್ದಾರೆ? ಮಂಜೀತ್ ಜಗಜ್ಜೀತ್ ಆಗಲೇಬೇಕಾಗಿದೆ. ತಮ್ಮದೇ ಗಾಯನವಿದೆ, ಅದನ್ನು ರಿಪೀಟ್ ಮಾಡಬೇಕು. ಒಳ್ಳೆಯದು. 4 ಕಡೆಯಿಂದ ಮಕ್ಕಳ ಮೂಲಕ ಸಂದೇಶ ಬಂದಿದೆ. 4 ಕಡೆಯ ಬಂದಿರುವ ಪ್ರೀತಿಯ ಮಧುರಾತಿ, ಮಧುರ ಭಾವ ಅಥವಾ ಭಿನ್ನ ಶಬ್ದಗಳ ನೆನಪು. 4 ಕಡೆಯಿಂದ ಭಿನ್ನ ಪತ್ರಗಳು ಬಂದಿವೆ. ಎಲ್ಲರಿಗೂ ಬಾಪ್ ದಾದಾರವರು ಪ್ರತ್ಯುತ್ತರ ಕೊಡುತ್ತಿದ್ದಾರೆ. ಪ್ರತಿಯೊಂದು ಮಗು ಸ್ನೇಹದಲ್ಲಿ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿದ್ದಾರೆ ಮತ್ತು ಈ ಅವಿನಾಶಿ ಸ್ನೇಹ ಸದಾ ತಂದೆಯ ಮತ್ತು ಮಕ್ಕಳ ಅನಾದಿ ಅವಿನಾಶಿಯಾಗಿದೆ ಮತ್ತು ಪೂರ್ಣ ಸಂಗಮ ಯುಗ. ಈ ತಂದೆ ಮಕ್ಕಳ ಮಿಲನ ನಿಶ್ಚಿತವಾಗಿಯೇ ಇದೆ. ಒಳ್ಳೆಯದು. ಈಗ ಯಾವ ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ದೀರಿ ಅಥವಾ ದೂರ ಕುಳಿತಿದ್ದರೂ ನೋಡುತ್ತಿದ್ದಾರೆ. ಬಾಪ್ ದಾದಾ ಕೇಳಿದರು. ಈಗಂತೂ 4 ಕಡೆ ಈ ಪ್ರಯತ್ನ ಪಟ್ಟಿದ್ದೀರಿ. ಪ್ರತಿಯೊಂದು ದೇಶದಲ್ಲಿ ಸೇವಾ ಕೇಂದ್ರದಲ್ಲಿಯೂ ಸಹ ಹೋಗಿ ನೋಡುತ್ತಾರೆ, ಕೇಳುತ್ತಾರೆ. ಬಲೆ ರಾತ್ರಿಯಲ್ಲಿ ಎಷ್ಟೇ ಸಮಯದಲ್ಲಿ ನುಡಿಸಲಾಗುತ್ತದೆ ಅವರು ಆದರೂ ನೋಡುತ್ತಾರೆ. ಇದು ಸಹ ವಿಜ್ಞಾನದ ಸಾಧನಗಳು ತಮಗಾಗಿಯೇ ಹೊರಬಂದಿದೆ ಮತ್ತು ತಮಗೆ ಲಾಭವಾಗುತ್ತಿದೆ. ಒಂದು ವೇಳೆ ವಿಜ್ಞಾನದ ಮೂಲಕ ವಿನಾಶವಾಗುತ್ತದೆ ಎಂದರೆ ಅದು ಸಹ ತಮ್ಮ ರಾಜ್ಯಕ್ಕಾಗಿ ಮಾಡುತ್ತಿದ್ದಾರೆ. ಅಂದ ಮೇಲೆ 4 ಕಡೆಯ ಮಕ್ಕಳಿಗೆ ವಿಶೇಷವಾಗಿ ಬ್ರಹ್ಮ ತಂದೆಯ ನೆನಪು, ಪ್ರೀತಿ, ಹೃದಯದ ಪ್ರೀತಿ ಸ್ವೀಕಾರ ಮಾಡಿರಿ. ವರದಾನ: ಸತ್ಯತೆ ಸ್ವಚ್ಛತೆಯ ಧಾರಣೆಯ ಮೂಲಕ ಸಮೀಪತೆಯ ಅನುಭವ ಮಾಡುವಂತಹ ಸಂಪೂರ್ಣ ಮೂರ್ತಿ ಭವ. ಸರ್ವ ಧಾರಣೆಗಳಲ್ಲಿ ಮುಖ್ಯ ಧಾರಣೆಯಾಗಿದೆ ಸತ್ಯತೆ ಹಾಗೂ ಸ್ವಚ್ಛತೆ. ಹೃದಯದಲ್ಲಿ ಒಬ್ಬರಿನ್ನೊಬ್ಬರ ಬಗ್ಗೆ ಸಂಪೂರ್ಣ ಸ್ವಚ್ಛತೆ ಇರಲಿ. ಹೇಗೆ ಸ್ವಚ್ಛವಾದ ವಸ್ತುವಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತದೆಯೋ ಹಾಗೆಯೇ ಒಬ್ಬರಿನ್ನೊಬ್ಬರ ಭಾವನೆ, ಭಾವ, ಸ್ವಭಾವವು ಸ್ಪಷ್ಟವಾಗಿ ಕಾಣಿಸಲಿ. ಎಲ್ಲಿ ಸತ್ಯತೆ ಸ್ವಚ್ಛತೆ ಇದೆಯೋ ಅಲ್ಲಿ ಸಮೀಪತೆ ಇದೆ. ಹೇಗೆ ಬಾಪ್ ದಾದಾರವರ ಸಮೀಪವಿದ್ದೀರಿ ಹಾಗೆಯೇ ಪರಸ್ಪರದಲ್ಲಿಯೂ ಹೃದಯದ ಸಮೀಪತೆ ಇರಲಿ. ಸ್ವಭಾವದ ಭಿನ್ನತೆಗಳು ಸಮಾಪ್ತಿಯಾಗಿ ಬಿಡಲಿ. ಇದಕ್ಕಾಗಿ ಮನಸ್ಸಿನ ಭಾವ ಹಾಗೂ ಸ್ವಭಾವಗಳನ್ನು ಒಟ್ಟುಗೂಡಿಸಬೇಕಾಗಿದೆ.
ಯಾವಾಗ ಸ್ವಭಾವದಲ್ಲಿ ಅಂತರವು ಕಾಣಿಸುವುದಿಲ್ಲವೋ ಆಗ ಸಂಪೂರ್ಣ ಮೂರ್ತಿ ಎಂದು ಹೇಳಲಾಗುವುದು. ಸ್ಲೋಗನ್: ಹಾಳಾಗಿರುವವರನ್ನು ಸುಧಾರಣೆ ಮಾಡುವುದು ಅತಿ ಶ್ರೇಷ್ಠವಾದ ಸೇವೆ ಆಗಿದೆ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿಕೊಳ್ಳಲು ಸೆಕೆಂಡಿನಲ್ಲಿ ಬಿಂದು ಸ್ವರೂಪರಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಅಭ್ಯಾಸ ಪದೇ ಪದೇ ಮಾಡಿರಿ. ನಿಲ್ಲು ಹೇಳಿದ್ದೀರಿ ಮತ್ತು ಸೆಕೆಂಡಿನಲ್ಲಿ ವ್ಯರ್ಥ ದೇಹಭಾನದಿಂದ ಮನಸ್ಸು ಬುದ್ಧಿ ಏಕಾಗ್ರವಾಗಲಿ. ಇಂತಹ ನಿಯಂತ್ರಣ ಶಕ್ತಿ ಇಡೀ ದಿನದಲ್ಲಿ ಉಪಯೋಗಿಸಿರಿ. ಶಕ್ತಿಶಾಲಿ ಬ್ರೇಕ್ ಮೂಲಕ ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡಿ. ಎಲ್ಲಿ ಮನಸ್ಸು ಬುದ್ಧಿಯನ್ನು ಜೋಡಿಸಬೇಕೋ ಅಲ್ಲಿ ಸೆಕೆಂಡಿನಲ್ಲಿ ಜೋಡಣೆಯಾಗಲಿ. ವಿಶೇಷ ಸೂಚನೆ: ತಿಂಗಳಿನ 3ನೇ ರವಿವಾರದ ಯೋಗ ಅಭ್ಯಾಸ. ಇಂದು ತಿಂಗಳಿನ 3ನೇಯ ರವಿವಾರವಾಗಿದೆ. ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಟ್ಟಿಗೆ ಸಂಜೆ 6:30ರಿಂದ